ರಾಘವೇಂದ್ರ ಸ್ವಾಮಿಗಳು ನಾನು ಸಾಧನೆ ಮಾಡಿಕೊಳ್ಳಿಕ್ಕೆ ಹೋಗಬೇಕು ಅಂತ ದೇವರ ಹತ್ರ ವರ ತಗೊಂಡು ಭೂಮಿಗೆ ಬಂದವರು. ಹಾಗಾಗಿ ಅವರು ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ ಅನ್ನುವ ಪಾರ್ಟ್ ಎಲ್ಲ ಭಗವಂತ ತೆಗೆದೇ ಕಳಿಸ್ಕೊಟ್ಬಿಟ್ಟಿದ್ದಾನೆ ಅವರನ್ನು. ಅವರಲ್ಲಿ ಯಾವುದೇ ಅಂಥ ವಿಕಾರಗಳಿಲ್ಲ. ನಾವು ಸಾಮಾನ್ಯರಿಗೆ ಯಾವ ರೀತಿಯಾದ ಒಂದು ಕಾಮಕ್ರೋಧಗಳ ಅಭಿವ್ಯಕ್ತಿ ಆಗುತ್ತೆ ಅಂಥ ಯಾವುದರ ಅಭಿವ್ಯಕ್ತಿ ಇಲ್ಲದ ದಿವ್ಯವಾದ ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳದ್ದು. ಯಾವುದು ಸಮಾಜದಲ್ಲಿ ವೈದ್ಯರಿಗೆ ಚಿಕಿತ್ಸೆ ಕೊಡಲಿಕ್ಕಾಗಲ್ಲ, ಅದಕ್ಕೆ ಚಿಕಿತ್ಸೆ ಕೊಡುವಂತಹ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳಲ್ಲಿದೆ. ಇವತ್ತೇನಾಗ್ತಾ ಇದೆ ಸಮಾಜ, ಜ್ಞಾನ ಬೇಕು ಅನ್ನುವ ಹಂಬಲ ಇದೆ, ಕೈಂಕರ್ಯ ಮಾಡಬೇಕು ಅನ್ನುವ ಹಂಬಲ ಇಲ್ಲ. ನಹಿ ಧರ್ಮೋ ವಣಿಗ್ವೀಥ್ಯಾಂ ಲಶನೈ ಸಹಜೃಂಭತೆ ಅಂತ. ಈರುಳ್ಳಿ ಬೆಳ್ಳುಳ್ಳಿ ಒಟ್ಟಿಗೆ ಧರ್ಮ ಮಾರಾಟಕ್ಕಿಟ್ಟಿಲ್ಲ. ಇಂತಹ ಜ್ಞಾನಿಗಳನ್ನು ಸೇವೆ ಮಾಡೋದ್ರಿಂದ ದೊರೆಯುತ್ತೆ ಅದು.